ನಾವು ಬಹಳ ಖುಷಿಯಾಗಿದ್ದಮ್ಮ ಶಾಂತಿ ಇರ್ತದೆ ಅಂತ ಹೇಳಿ ಬಿರಿಯಾನಿ ಲಾಂಚ್ ಮಾಡ್ಕೊಂಡ್ಬಿಟ್ರಿ ಮೊದಲು ಬಹಳ ಖುಷಿ ಆಗ್ಬಿಡ್ತು ರಾಜ್ಯ ಮನೆ ಅಧ್ಯಕ್ಷ ಉಪಾಧ್ಯಕ್ಷ ಏನ್ 26 ಸಾಲಿನಲ್ಲಿ ಏನ್ ನೀವು ಅಭಿವೃದ್ಧಿಯ ಪಕ್ಷಗಳ ಏನ್ ಮಾಡಿದ್ರೆ ಅದಕ್ಕೆ ಸ್ವಾಗತ ಕೊಡ್ತೀನಿ ಎಲ್ಲ ಪರವಾಗಿ. ಇದೇ ರೀತಿ 2022ರಲ್ಲಿ ನಾವು 1 ಕೋಟಿ 1.25 ಕೋಟಿ ರೂಪಾಯಿ ಸೇವ್ ಮಾಡಿ ಇಟ್ಟಿದ್ವಿ ಪುಟ್ಟಮುಚ್ಚಿದ್ರ ಅಭಿವೃದ್ಧಿಗೆ ಅಂತ ಹೇಳಿ. ಇವತ್ತಿನ ದಿವಸವರೆಗೂ ಆ ಫೈಲ್ ನನಗೆ ಮುಟ್ಟಿಲ್ಲ. ನಾನು ಇಂಜಿನಿಯರ್ ಕೇಳಿದ್ರೆ ಈಗ ಮಾಡೋಣ ಆಗ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾರೆ ಇಂಜಿನಿಯರ್. ಅದಕ್ಕೆ ಈಗ ಒಂದು ತಾಳ ಹೋಗ್ಬೇಕು ನಮಗೀಗ ಏನು ಯಾವ್ದು ರೇಟ್ಸ್ ಫಿಕ್ಸ್ ಮಾಡಿ ಆ ಸಮುದಾಯ ಭವನಕ್ಕೆ ಏನು ಹಣ ಇಟ್ಟಿದ್ವಿ ನಾವು ಒಂದು ನೀಲಿನೇಷನ್ ರೆಡಿ ಆಗಬೇಕಾದ್ರೆ ಅದಕ್ಕೆ ಬೇರೆ ಉದ್ದೇಶ ಮಾಡ್ಕೋಬಾರ್ದು. ನಾನೆಲ್ಲ ಕೇಳ್ಪಟ್ಟೆ ಅದನ್ನ ಮೊನ್ನೆ MLA ಶಾಸಕರೇನು ನೀವು ಪುಟ್ಟಮುಚ್ಚಿದ್ರ ತಾಲೂಕು ಕೊಟ್ಟಿದ್ದೀರಿ. ಈಗ ನಗರಸಭೆಯಿಂದ ನಾವೆಲ್ಲ ಅಭಿವೃದ್ಧಿ ಮಾಡೋಣ ಅದಂತರ ನಗರಸಭೆಗೆ ಏನಾದ್ರು ಯಾರನ್ನ ನಿವಾರಣೆ ಮಾಡೋರು ಯಾರು ನಗರಸಭೆ ದುಡ್ಡು ಈಗ 1.5 ಕೋಟಿ 2 ಕೋಟಿ ಬಡ್ಡಿ ಬಂದಿರೋದ್ರಿಂದ ಕೋಟಿ ಇದೆ ಅಭಿವೃದ್ಧಿ ಮಾಡೋಣ ರೆಡಿ. ನಾವೆಲ್ಲ 36 ಜನ ಒಟ್ಟಾಗಿ ಸೇರಿಸಿ ಮಾಡ್ತೀವಿ. ನಿರ್ವಹಣೆ ಮಾಡೋ ಯಾರು ಸರ್ ನಗರಸಭೆ ಹೆಂಗ ಮಾಡ್ತಾರೆ ಅವರು ನಮ್ಮ ಜಾಗ ಇದು ನಮ್ಗೆ ಯಾರೋ ಬಂದಿದಾರಂತೆ ಅದು ನನ್ಗೊಂದು ಸಣ್ಣ ಮಾಹಿತಿ ಇಲ್ಲ. ಅವ್ರು ಯಾರೋ ವಂಶಸ್ಥರು ಯಾರೋ ಬಂದು ನಮ್ ಜಾಗ ಇದು ನಮ್ ತಾತ ಅರ್ಜಿ ಮಾಡಿರೋದು ನಾವು ಧರ್ಮಕ್ಕೋಸ್ಕರ ಬಿಟ್ಟಿರೋದು ಧರ್ಮಛತ್ರ ನಡಿಬೇಕು ಅಂತ ಹೇಳ್ತಾರೆ. ನಿರ್ವಹಣೆ ಮಾಡೋದಕ್ಕೆ ನೀವು ದುಡ್ಡು ಹೆಂಗ್ ಕಲೆಕ್ಷನ್ ಮಾಡ್ತೀರಾ? ನಗರಸಭೆಯಿಂದ ಫೀಸ್ ಏನ್ ಮಾಡ್ತೀರಾ? 2003ರಲ್ಲಿ ನಾವು ಹೈಕೋರ್ಟ್ ಅಲ್ಲೇ ಕೇಸ್ ಗೆದ್ಕೊಂಡು ಬಂದಿರೋದನ್ನ ಏನಕ್ಕೆ ಅವರು ಕೇಸ್ ಅಪೀಲ್ ಹೋಗಿದ್ರು ಅಂತಂದ್ರೆ ನಾವು ಪುಟ್ಟಮ್ಮ ಪಾಪನವರು ನಾವು ಧಾರ್ಮಿಕ ಕಾರ್ಯ ನಡೆಸೋಕ್ಕೋಸ್ಕರ ನಿಮಗೆ ಸಂಬಂಧಪಟ್ಟ ಪ್ರಾಪರ್ಟಿ ಬಿಟ್ಕೊಂಡಿದ್ವಿ. ನೀವು ಸರ್ಕಾರಿ ಕಚೇರಿ ನಡೆಸಿದ್ರೆ ಅದಕ್ಕೆ ನಾವು ಯಾಕೆ ವಾಪಸ್ ಪಡಿಬಾರ್ದು ಅಂತ ಹೇಳಿ ನಾವು ದಾವ ಹಾಕಿದ್ರು. ಅದ್ರ ಶಿರಾ ಕೋರ್ಟ್ ನಡೆಸಿದ್ವಿ. ತಿರ್ಗಿ ಹೈಕೋರ್ಟ್ ಆದವರು ತಿರ್ಗಿ ಶಿರಾ ಕೋರ್ಟಿಗೆ ಬಂತು. ಶಿರಾ ಕೋರ್ಟಿಗೆ ಬಂದಾಗ ಶಿರಾ ನಾಗರಿಕ ಹಿತರಕ್ಷಣಾ ವೇದಿಕೆ ಅಂತ ಒಂದು ಬಂಡಿ ರಂಗನಾಥ್ ಒಂದು ಸೆಟಪ್ ಮಾಡ್ಕೊಂಡು ನಾವು ನಮಗೆ ಕೊಡಿ ಅಂತ ಹೋದವರು. ಅವಾಗ ನಾವೇನು ಮಾಡಿದ್ವಿ ಅದನ್ನ ಒಂದು ರಿಸರ್ವೇಷನ್ ಮಾಡ್ಕೊಂಡು ಜಿಲ್ಲಾಧಿಕಾರಿ ಮುಂದೆ ಹೋಗಿ ಜಿಲ್ಲಾಧಿಕಾರಿಯಿಂದ ಜಿಲ್ಲಾಧಿಕಾರಿ ಪಾರ್ಟಿ ಅವ್ರು 4 ಪಾರ್ಟಿ ಬನ್ನೇನ್ ಪಾರ್ಟಿ ಮಾಡೋದನ್ನ DD ಪುಟ್ಟಸ್ವಾಮಿ ಆರ್ಡರ್ ಮಾಡಿದ್ರು. ಎಂತ ಆರ್ಡರ್ ಮಾಡಿದ್ರು ಅದೇ ಟೋಟಲ್ ಆಗಿ ಗಿಫ್ಟ್ ಕೊಡೋ ಪ್ರಾಪರ್ಟಿ ನಮ್ದೇ ಪ್ರಾಪರ್ಟಿ. ಇವತ್ತು ಪ್ರಾಪರ್ಟಿ ಮಾಲೀಕ ಬಂದ್ಬಿಟ್ಟು ನಗರಸಭೆ ಆಯುಕ್ತ ಪ್ರಾಪರ್ಟಿ ಮಾಲೀಕ ಯಾರು ಕ್ವಶನ್ ಮಾಡಲ್ಲ. ಕ್ವಶನ್ ಮಾಡೋಕೆ ಅವಕಾಶ ಏನಿದೆ ಅಂತ ಅಂದ್ರೆ ನಾವೇನು ಅಭಿವೃದ್ಧಿ ಪಡಿಸ್ತಾನೆ ಇದ್ರೆ ಅದು ಕೇಳಬಹುದು ಅಷ್ಟೇನೆ. ಇವತ್ತು ಟೆಂಟ್ ಇರೋದು ಕಮಿಷನ್ ಪ್ರಾಪರ್ಟಿ ಇರೋದು ಪ್ರಾಪರ್ಟಿ ಕಮಿಷನ್ ಅದ್ರ ದಾಖಲಾತಿ ಏನಿದೆಯಪ್ಪ? ಎಲ್ಲ ದಾಖಲಾತಿ ಇದೆ ಸರ್. ನಮ್ದೇ ಪ್ರಾಪರ್ಟಿ ಅದು ಸರಿನಾ? ದಾಖಲಾತಿ ಇದೆ. ನಮ್ಮ ಮಾಲೀಕ ನಮ್ಮ ಹೆಸರು ಇದೆಯಲ್ಲ ಇಲ್ಲಿ ಎಲ್ಲ ನಮ್ಮ ಹೆಸರು ಇದೆ. ಆವಾಗ ಪ್ರಾಪರ್ಟಿ ಇದೆಯಲ್ಲ ನಮ್ಮ ಹತ್ರ ಕೇಸ್ ಗೆದ್ರೆ ನಾಸರದು ಏನ್ ಮಾಡಕ್ಕಿಲ್ಲ ಸರ್. ಅಲ್ಲಿ ಅದು ಸಮುದಾಯ ಭವನ ಆಗ್ಬೇಕು. ಏನ್ ದಾನ ಕೊಟ್ಟಿದ್ದಾರೆ ಅವ್ರು ಧಾರ್ಮಿಕ ಕಾರ್ಯ ಪಡಿಸ್ಕೊಡೋದು ಸಮುದಾಯ ಭವನ ಮಾಡಿ ಏನ್ ಒಂದಾಗಿ ಆಗಿಲ್ಲ. ನಮ್ ಪ್ರಾಪರ್ಟಿ ಇದೆ ಎಲ್ಲರೂ ಒಪ್ಪಿಗೆ ಕೊಟ್ರೆ ನೋಡಿ ಇದನ್ನು ಡೆಮಾಲಿಷನ್ ಮಾಡಿ ಸಮುದಾಯ ಭವನ ಕಟ್ಟಬೇಕ ಇದನ್ನ ರೆಡಿ ಮಾಡ್ಬೇಕಾ ಸರ್? ಈಗ ಅದಕ್ಕೆ ಕೇಳ್ತಾ ಇದೀನಿ. ಇದನ್ನು ಡೆಮಾಲಿಷನ್ ಮಾಡಿ ನೆಲಸಮ ಮಾಡಿ ಹೊಸದಾಗಿ ಕಟ್ಟಬೇಕಾ ಇದನ್ನ ಆರ್ಡರ್ ಮಾಡ್ಬೇಕು. ಈಗ ಹೆಚ್ಚಿಗೆ ಕಮರ್ಷಿಯಲ್ ಪ್ರಾಪರ್ಟಿ ಮಾಡಿ ಅದನ್ನ ಆರ್ಥಿಕ ತಾಮನ ಅದಿಲ್ಲ ಅದನ್ನ ತಿರ್ಗೋದ್ರೆ ಅವ್ರು ಕೊಟ್ಟು ಹೋಗ್ತಾರೆ. ಕೊಟ್ಟರೆ ಉದ್ದೇಶ ಧಾರ್ಮಿಕ ಕಾರ್ಯ ಕೊಡೋ ಉದ್ದೇಶ ಏನ್ ನಗರಸಭೆ ಬಾಡಿ ಆಯ್ತು. ಸುತ್ತ ಕಮರ್ಷಿಯಲ್ ಕಾಮಗಾರಿಗಳು ಮಾಡ್ಕೋಬಹುದಲ್ಲ ಅದರಲ್ಲಿ ಜಾಗ ಸಾಲ ಬರುತ್ತೆ ಸರ್. ಚೌಟ್ರಿ ಕಟ್ಟೋದ್ರ ಜೊತೆಗೆ ಕಾಂಪ್ಲೆಕ್ಸ್ ಮಾಡ್ದಂಗ್ ಮಾಡಿದ್ರೆ ಬರುತ್ತಲ್ಲ. ಕೊಡಬೇಕು. ನಮ್ ಕೆಂಚಪ್ಪವ್ರಿಗೆ ಚಂದ್ರಿಗೆ ಅವ್ರಿಗೆಲ್ಲ ಒತ್ತಡ ಇದೆ. ಅವ್ರ ಮುಖಾಂತರ ಒಂದು ಏಜ್ ಫಿಕ್ಸ್ ಮಾಡಿ ಅಂತ ಪ್ಲಾನ್ ರೆಡಿ ಮಾಡಿಸ್ಬೇಕು. ಆರ್ಕಿಟೆಕ್ಟ್ ಪ್ಲಾನ್ ರೆಡಿ ಮಾಡಿಸ್ಬೇಕು. ಈಗ ಇರೋ ಹಾಲ್ ಅದೇ ಹಾಲ್ ಉಳಿಸ್ಕೋಬೇಕು. ಅದನ್ನ ಪಕ್ಕ ಡೈನಿಂಗ್ ಹಾಲು ಹಿಂಗೆ ಟಾಯ್ಲೆಟ್ ಹಾಕು. ಈಗ ಅದೇ ಹೇಳ್ದಂಗೆ ಅಲ್ಲೊಂದು 10 ಅಟ್ಯಾಚ್ ಬಾತ್ರೂಮ್ ಮಾಡ್ಬೇಕು. ಏನು ಮಿನಿಮಮ್ 20,000 ಮಾಡಿ ಫಿಕ್ಸ್ ಮಾಡಿ ಸಾಮಾನ್ಯ ಜನಕ್ಕೆ ಅನುಕೂಲ ಆಗ್ಬೇಕು ಸರ್. ಉದ್ದೇಶ ಅಷ್ಟೇ. ಅದು ಯಾವುದೇ ಕಾರಣಗಳು ಮಾನ್ಯ ಶಾಸಕರನ್ನು ಎಲ್ಲದಕ್ಕಿಂತ ಮುಂಚಿತವಾಗಿ ಅದೇ ಸರ್ ಧನ್ಯವಾದ ಅಲ್ಲಿಗೆ